ಅಪ್ಪಯ್ಯ ಅಪ್ಪಯ್ಯ ಎದ್ದೇಳಪ್ಪಯ್ಯ, ನೀನ್ ಮಾತ್ರ ಉದ್ದಕ್ ಮಲ್ಕೋಬೇಕು. ಅಪ್ಪಯ್ಯ ಅಪ್ಪಯ್ಯ ಟೈಮ್ ಆಯ್ತು, ಎದ್ದೇಳಪ್ಪಯ್ಯ ಎದ್ದೇಳಪ್ಪಯ್ಯ ಎದ್ದೇಳಪ್ಪಯ್ಯ. ಸ್ವಾಮಿ ಧರ್ಮಸ್ಥಳ ಮಂಜುನಾಥ ಸ್ವಾಮಿ, ತಿರುಪತಿ ವೆಂಕಟರಮಣ ಸ್ವಾಮಿ, ಆದಿಚುಂಚನಗಿರಿ ಭೈರವೇಶ್ವರ, ಘಾಟಿ ಸುಬ್ರಹ್ಮಣ್ಯ, ನಮ್ಮಪ್ಪ ಸರ್ಕಲ್ ಮಾರಮ್ಮ, ಬೆಂಗಳೂರು ಅಣ್ಣಮ್ಮ, ತಾಯಿ ಮಹಾಲಕ್ಷ್ಮಿ, ಇವತ್ ಬಾಕಿ ವಸೂಲಿ ಆಗಂಗ್ ಮಾಡವ್ವ ಸ್ವಾಮಿ. ತೋರ್ಸ್ತೀಯ ನಿನ್ ಪೇಸ್ ಕಟ್ನ ಬೆಳಗ್ಗೆ ಎದ್ದು? ನನ್ನ ಮಗನ ಇವತ್ತು 10 ಪೈಸಾ ವಸೂಲಿ ಆಗಲ್ಲ ಕಣು. ಬೆಳಗ್ಗೆ ಎಲ್ಲಿ ಹೊರಟೆಯ? ಅಪ್ಪಯ್ಯ ಅಪ್ಪಯ್ಯ ಇದಕ್ಕೆ ಅರ್ಜೆಂಟು. ನೀನ್ ಕೈ ಮುಗಿತೀನಿ ಮೊದ್ಲು ಹೋಗಪ್ಪ. ನಿನ್ ಮನ್ಸ ಬರಾಬರಿ ಇಲ್ಲ. ಮೊದ್ಲ ನೀನ್ ಲೂಸ್ ಕಂಡೀಷನ್ ನನ್ನ ಮಗ. ಹೋಗ ಬೇಗ, ಆಮೇಲೆ ನೆನ್ನೆ ಮಾಡ್ಕೊಂಡೆ ಹೋಗಪ್ಪ ಹೋಗು. ಒಳ್ಳೆ ಮುನ್ಸಿಪಾಲ್ಟಿ ಲಾರಿ ಇದ್ದಂಗ. ಅವನೇನು ಅಂತ ಹೇಳ್ದೆ ಇದ್ರೆ ಅಲ್ಲಿ ಬಂದ್ ನಾನು ಏನ್ ಮಾಡೋದು? ಏನೋ ಗೊತ್ತಾಗಿಲ್ಲ. ಬಾರೈರೆ, ನಿಮ್ಮ ಕತೆ ಎಂತದ್ದು ನನಗಿನ್ನೂ ಅರ್ಥವಾಗ್ತಿಲ್ವಲ್ಲ. ಬೆಳಗ್ಗೆ 7 ಗಂಟೆಗೆ ಮನೆ ಬಿಟ್ಟವರು ರಾತ್ರಿ 11 ಗಂಟೆಗೆ ಬರ್ತೀರಿ. ನಿಮಗೆ ನಾನು ಬಾಡಿಗೆಗೆ ಮನೆಯನ್ನು ಕೊಟ್ಟದ್ದು ಎಂತದಕ್ಕೆ ಗೊತ್ತುಂಟಾ? ಕೊಟ್ಟವನು ನೀನು ತಾನೆ, ನಿನಗೆ ಗೊತ್ತುಂಟು. ಹೇಯ್, ಎಂತ ಮಾತು ನೀ ಎತ್ತಿಲ್ಲದ ಮಾತಾಡೋದು ನಿಮ್ಮ ನಾಲಿಗೆಯ? ಇಲ್ಲ, ಹಳೆ ಕೆರ ಅಂತ ತಿಳ್ಕೊಂಡ್ಯಾ? ಅದೇ ಅದೇ ಗೊತ್ತಾಯ್ತು ನೀವು ರೂಮ್ ಕೊಟ್ಟಿದ್ದೆ ಅಂತ ಗೊತ್ತಾಯ್ತು. ನಿಮ್ ಚಪ್ಪಲಿಯಲ್ಲಿ ಹೊಡ್ಸ್ಕೊಳಕ್ ಒಂದು ಐಡಿಯಾ ಕೊಡ್ಬೇಕು ಅಷ್ಟೇ ತಾನೆ? ಹೌದು, ಅಷ್ಟು ಹೇಳಿ ಪುಣ್ಯ ಕಟ್ಟಿಕೊಳ್ಳಿ ಮಾರಾಯರೆ. ನಾನು ನಿಮ್ಮ ಕಾಲಿಗೆ ಬೀಳ್ತೇನೆ. ಒಂದ್ ನಿಮಿಷ. ಎಷ್ಟು ಆನಂದವಾಗಿದೆ ಮರಿ. ನಾನು ಸೀದಾ ಈಗ ಅಲ್ಲಿಗೆ ಹೋಗ್ತೇನೆ.